ಯಡಿಯೂರಪ್ಪನವರು ಸುಮ್ಮನೆ ಹೆದರಿಡ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಿ, ನಾಲ್ಕು ಗೋಡೆಗಳ ಮಧ್ಯೆ ಏನಾಗಿದೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಪಾರ್ಟಿ ತೀರ್ಮಾನ ನಮ್ಮೆಲ್ಲರೂ ತಲೆಬಾಗಿ ಒಪ್ಕೊಳ್ಳೇಬೇಕಾದಂಥ ಕಾರ್ಯಕರ್ತರು ನಾವು. ಇನ್ನು ಮಾತುಕತೆ ನಡೀತಾ ಇದೆ. ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ 2 ಸುತ್ತಿನ ಮಾತುಕತೆ ಆಗಿದೆ. ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟೂ ಇದೆ. ಆ ಸರ್ವೆ ರಿಪೋರ್ಟನ್ನು ನೆನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿದರು, ಈಗೂ ಕೂಡ ಫೋನ್ ಮಾಡಿದರು. ಮಾತಾಡ್ತೀನಿ, ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ. ಒಟ್ಟಾರೆ ಗೆಲ್ಲುವಂಥದ್ದು ಮಾನದಂಡ ಆಗಬೇಕು. ಆ ದೃಷ್ಟಿಯಿಂದ JDS ಜೊತೆನೂ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತೈತೆ. ಇರ್ಬೋದು, ಅವರು ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ, ಒಂದು 3-4 ಕಡೆ ಕೇಳ್ತಾ ಇದ್ದಾರೆ. ಅಲ್ಟಿಮೇಟಾಗಿ ಗೆಲ್ಲುವಂಥದ್ದು ಒಂದು ಮಾನದಂಡ ಆಗಬೇಕು ಮತ್ತು JDSಗೂ ಒಂದು ಗೌರವ ಬರಬೇಕು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ JDSಗೆ ಕಾರ್ಯಕರ್ತರಿಗೆ ಮತ್ತು ಲೀಡರ್ಸ್ಗೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು BJP ನಾವು ಮಾಡ್ತೀವಿ.